ಕುಮಾರ್ ಹೆಗಡೆ ಅವರು ಒಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸಿದ್ಧಾಂತ ನೋಡಿ, ಅನಂತ್ ಕುಮಾರ್ ಹೆಗಡೆ ಅವರಿಗೆ ಯಾಕ್ರಿ ಅಷ್ಟು ಬೆಲೆ ಕೊಡ್ತೀರಾ? ಅವ್ರ ಪಾರ್ಟಿನವರೇ ಕೊಡ್ತಾ ಇಲ್ಲ. ಎಲ್ಲಿ ಮಾತಾಡಬೇಕು ಈ ಮನುಷ್ಯ ಮಾತಾಡೋದಿಲ್ಲ. ಪಾರ್ಲಿಮೆಂಟ್ನಲ್ಲಿ ಎಷ್ಟು ಸರಿ ಮಾತಾಡಿದಾರೆ ರೀ ಕನ್ನಡಿಗರ ಪರವಾಗಿ? ಇವ್ರ ಟಿಕೆಟ್ಗೋಸ್ಕರ ಎಷ್ಟು ಇವ್ರು ಮಾತಾಡ್ತಾ ಇದ್ದಾರೆ. ಕನ್ನಡಿಗರ ಪರವಾಗಿ ಒಂದ್ಸರಿ ಏನೋ ಮಾತಾಡಿದಿದ್ರೆ ಏನಾದರೂ ಇವ್ರ ಬಗ್ಗೆ ಏನಾದರೂ ಹೇಳ್ಬೋದಾಗಿತ್ತು. ಅದು ನೀವು ನಡಿಲಾರ್ದ ಕರೆನ್ಸಿ ಯಾಕೆ ನಡೆಸ್ತಾ ಇದ್ದೀರಾ? ಬಿಟ್ಬಿಡಿ ಅವರಿಗೆ. ಕರೆನ್ಸಿ ವ್ಯಾಲ್ಯೂ ಇಲ್ಲ ಅಂತಾರೆ ಸರ್. ಇದ್ರೆ ಅವ್ರು ಯಾಕೆ ಹಿಂಗೆಲ್ಲ ಓಡಾಡಬೇಕಾಗ್ತಾ ಇತ್ತು? ಕೆಲಸ ಮಾಡಿದ್ದಿದ್ರೆ ಟಿಕೆಟಿಗೆ ಯಾಕೆ ಭಿಕ್ಷೆ ಬಿಡಬೇಕಾಗಿತ್ತು ಅವರು? ಸಿದ್ದರಾಮಯ್ಯ ಅವ್ರ ಹೆಸರು ಹೇಳಲಾರ್ದೆ ಅವ್ರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಕಾಂಗ್ರೆಸ್ಸಿಗೆ ಬೈಲಿಲ್ಲ ಅಂದರೆ ಮೇಲ್ಗಡೆ ಅವರಿಗೆ ಕಿಮ್ಮತ್ತಿಲ್ಲ. ಅಷ್ಟೇ ತಾನೇ? ಯಾಕೆ ಮಾತಾಡಿಲ್ಲ? ಈಗ ಇಷ್ಟು ಮಾತಾಡ್ತಾ ಇದ್ದಾರಲ್ಲ, ಇಲ್ಲಿವರೆಗೂ 5 ವರ್ಷದಲ್ಲಿ ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ, ಅವರ ಜನರ ಪರವಾಗಿ ಯಾಕೆ ಮಾತಾಡಿಲ್ಲ ಸಂಸದರಲ್ಲಿ? ಇಷ್ಟು ವಾಕ್ಚಾತುರರು, ಇಷ್ಟೆಲ್ಲ ಜ್ಞಾನದ ಭಂಡಾರ ಇದ್ದವರು ಯಾಕೆ ಮಾತಾಡಿಲ್ಲ ಪಾರ್ಲಿಮೆಂಟ್ನಲ್ಲಿ? ಇಲ್ಲಿ ಬಂದು ಏನು ಮಾತಾಡೋದಿರುತ್ತೆ ಇಷ್ಟು ವರ್ಷ ಆದಮೇಲೆ? ಮುಂದುವರೆದು ಇನ್ನೊಂದು ಮಾತು ಹೇಳಿದ್ದಾರೆ ಸರ್ ಅವರು, ಮದರಾಸಿಗಳೇ ವಿಷ ಬೀಜ ಬಿತ್ತತಕ್ಕಂಥ ಕೇಂದ್ರಗಳಾಗಿ ಪರಿವರ್ತನೆ ಆಗಿದ್ದಾವೆ. ನೋಡ್ರಪ್ಪ, ಯಾವುದೇ ಕೇಂದ್ರಗಳು ವಿಷ ಬೀಜ ಬಿತ್ತಾ ಇದ್ರೆ ಹೋಮ್ ಮಿನಿಸ್ಟರ್ ಅವ್ರು ಏನು ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ? ಇವ್ರದೇ ಸರ್ಕಾರ ಇತ್ತಲ್ಲ, ಈ 10 ವರ್ಷದಿಂದ ಇವ್ರದೇ ಸರ್ಕಾರ ಕೇಂದ್ರದಲ್ಲಿ. ಕಳೆದ 6 ತಿಂಗಳ ಹಿಂದೆನೂ ಇವ್ರದೇ ಸರ್ಕಾರ. ಅಂದರೆ ಅವಾಗಿನ BJP ಹೋಮ್ ಮಿನಿಸ್ಟರು ಅಸಮರ್ಥರು, ಕೇಂದ್ರ ಹೋಮ್ ಮಿನಿಸ್ಟರು ಅಸಮರ್ಥರ? ಇವರೇ ಹೇಳ್ತಾ ಇರೋದಲ್ಲ. ಏನು ಮಾಡ್ತಾ ಇದ್ರು ಮತ್ತೆ ಇವರು ಇಷ್ಟು ವರ್ಷ? ಏನು ಮಾಡ್ತಾ ಇದ್ರು? ಟಿಕೆಟ್ಗೋಸ್ಕರ ಈ ಥರದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂತ ಸರ್. ನೋಡಿ, 4 ವರ್ಷ 11 ತಿಂಗಳು ಮೌನಾಚರಣೆ ಮಾಡಿಬಿಟ್ಟು ಇವಾಗ ಸಡನ್ನಾಗಿ ಇಷ್ಟು ಮಾತಾಡ್ತಾ ಇದ್ದಾರೆ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಯಾಕೆ ಮಾಡ್ತಾ ಇದ್ದಾರೆ.